ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಟಿವಿ ನ್ಯೂಸ್ಗೆ ಸ್ವಾಗತ. ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯರಾದಾಗ ಬಿಟ್ಟು ಹೋದ ಆಸ್ತಿಗಳು ಎಷ್ಟು? ಧಾರವಾಡ ಮುರುಘಾ ಮಠದ ಎದುರಿನ ಆಸ್ತಿ ಹಾಗೂ ಕುಂದಗೋಳ ಪಟ್ಟಣದಲ್ಲಿದ್ದ ಶ್ರೀಮಠದ ಆಸ್ತಿಗಳನ್ನು ಮಾರಾಟ ಮಾಡಿದ ಬಗ್ಗೆ ವಿವರ ಕೊಡಿ. ಮತ್ತು ಮಠದ ಆಸ್ತಿ ಮಾರಾಟ ಮಾಡಿದ ನಂತರ ಬಂದ ಹಣವೆಷ್ಟು? ಯಾವುದಕ್ಕೆ ಖರ್ಚು ಮಾಡಲಾಗಿದೆ? ಎಷ್ಟು ವರ್ಷದಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮಾಡಿದ ಕಾರ್ಯ ಏನು? ಶ್ರೀಮಠಕ್ಕೆ ತಾವು ಪಟ್ಟಾಧಿಕಾರಿ ವಹಿಸಿಕೊಂಡಾಗ ಕಾಶಿ ಶ್ರೀಗಳು ಮತ್ತು ಶ್ರೀ ರಂಭಾಪುರಿ ಶ್ರೀಗಳು ಇದ್ದರೂ ಇಲ್ಲವೋ? ಪಿತ್ರಾರ್ಜಿತ ಆಸ್ತಿ ಎಂಬುದರ ಕುರಿತಾಗಿನ ತಮ್ಮ ದಾಖಲೆಗಳು ಏನಿವೆ? ಸದ್ಯ ಉಳಿದಿರುವ 53 ಎಕರೆ ಶ್ರೀಮಠದ ಜಮೀನನ್ನ ಯಾವ ಕಾರಣಕ್ಕಾಗಿ ಮಾರಾಟ ಮಾಡುತ್ತಿದ್ದೀರಿ? ಈ ಬಗ್ಗೆ ಮಾಹಿತಿ ಕೊಡಿ. ರಂಭಾಪುರಿ ಶ್ರೀಗಳ ಹಾಗೂ ಕಾಶಿ ಶ್ರೀಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ, ಇದು ಸರಿಯೇ? ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕುಂದಗೋಳ ನಗರದ ಕಾಶಿ ಪೀಠದ ಶಾಖಾ ಮಠವಾಗಿರುವ ಪಂಚಗ್ರಹ ಹಿರೇಮಠದಲ್ಲಿ ಗುರು ಶಿಷ್ಯರ ಸಂವಾದಕ್ಕಾಗಿ ಏರ್ಪಡಿಸಿರುವ ಈ ಧರ್ಮ ಮಹಾಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರುವ ಸಾರ್ವಜನಿಕರು ಶ್ರೀಮಠಕ್ಕೆ ಸಂಬಂಧವಿಲ್ಲ ಎಂಬ ಹೇಳಿಕೆ ಸರಿಯೇ? ತಮ್ಮ ಕುಟುಂಬದವರ ಹೆಸರಿನಲ್ಲಿ ಸದ್ಯ ಪಟ್ಟಣ ಮತ್ತು ಇತರೆ ಕಡೆ ಯಾವ ಆಸ್ತಿಗಳನ್ನ ಹಂಚಿದ್ದೀರಿ ಮತ್ತು ಶ್ರೀಮಠದ ಹಣದಲ್ಲಿ ಮನೆ ಮತ್ತು ಇತರೆ ಆಸ್ತಿಯನ್ನ ಖರೀದಿಸಿ ಕೊಡಲಾಗಿದೆ, ಈ ಬಗ್ಗೆ ಸ್ಪಷ್ಟನೆ ಕೊಡಿ. ತಾವು ಸಾರ್ವಜನಿಕರ ಸ್ಥಳದಲ್ಲಿ ಅಸಭ್ಯ ವರ್ತನೆ, ನೃತ್ಯ ಮಾಡಿದ್ದು ಸರಿಯೇ? ಈ ಬಗ್ಗೆ ವಿವರಣೆ ಕೊಡಿ. ಇದು ಸರ್ಕಾರ ಸಾರ್ವಜನಿಕರಿಗೆ ಸಂಬಂಧವಿಲ್ಲ ಎಂದಿದ್ದ, ಆದರೆ ಶಾಸಕ MR ಪಾಟೀಲ್ ಅವರು ಮಠಕ್ಕೆ 10 ಲಕ್ಷ ಮಂಜೂರು ಮಾಡಿದ್ದಾರೆ, ಸುಳ್ಳೋ ನಿಜವೋ? ಶ್ರೀ ಕಾಶಿ ಶ್ರೀಗಳು ಮತ್ತು ಶ್ರೀ ರಂಭಾಪುರಿ ಶ್ರೀಗಳು ಗುರು ಪರಂಪರೆ ಮತ್ತು ಶ್ರೀಮಠದ ಸಂಪತ್ತು ಸಂರಕ್ಷಣೆಗಾಗಿ ಗುರು ಶಿಷ್ಯರ ಸಮಾಲೋಚನೆ ಸಭೆ ಮಾಡಿದರು. ವರದಿ ಲಕ್ಷ್ಮೀಮಣಿ, ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.